ವಾಟ್ ನಾನ್ ಸೆನ್ಸ್. ಬೆಳಗ್ಗೆ ಬಂದು ಇರಿಟೇಟ್ ಮಾಡಿ ಮೂಡ್ ಹಾಳು ಮಾಡ್ಬೇಡ. ಸಾರಿ ಕೇಳೋದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ. ಗೆಟ್ ದಟ್. ಹಠ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಲ್ಲಿ ಗೌತಮ್ ಮುನ್ಸ್ಕೊಂಡಿದ್ದಾರೆ. ಅವ್ರು ಹೆಲ್ಪ್ ಮಾಡಲ್ಲ ಅಂದ್ರೆ ಅಕ್ಕ ಮತ್ತೆ ವಿಕ್ಕಿ ಅವ್ರ ಮದುವೆ ಹೇಗಾಗುತ್ತೆ? ಐಡಿಯಾ ಕೊಡಿ. ಈಗ ಸಡನ್ ಬಂದ್ಬಿಟ್ಟು ಐಡಿಯಾ ಕೊಡು ಅಂತಂದ್ರೆ ಹೇಗೆ ಕೊಡೋದು? ಕಾನ್ಫರೆನ್ಸ್ ಹಾಲ್ ಅಲ್ಲಿ ಮೀಟಿಂಗ್ ಮಾಡುವಾಗ ಮೈ ಮೇಲೆ ದೇವ್ರು ಬಂದಿರೋ ತರ ಇದ್ದಕ್ಕಿದ್ದಂಗೆ ಹೊಸ ಐಡಿಯಾಸ್ ಕೊಡಿ. ಕಮಾನ್ ಕ್ವಿಕ್ ಅಂತ ತಲೆ ಮೇಲೆ ಕೂತ್ಕೊಳ್ತೀರಾ? ಈಗ ನಿಮ್ ತಲೆ ಓಡ್ತಿಲ್ವಾ? ಎಲ್ಲಿಂದ ಎಲ್ಲಿಗೋ ನೀನು ಕಂಪೇರ್ ಮಾಡಬೇಡ. ಆಯ್ತು, ನಿಮ್ಮ ತಲೆಯಲ್ಲಿ ಏನು ಇರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಿಟ್ಟಾಕಿ. ಈಗ ನಾನು ಹೇಳಿದ್ ಕೇಳಿ. ಏನು? ನೀವು ಗೌತಮ್ ಕಾಲ್ ಮಾಡಿ ನಾವು ಮೊದಲು ಪ್ಲಾನ್ ಮಾಡ್ದಂಗೆ ಮಂಟಪದವರೆಗೂ ಬರೋ ನಾಟಕ ಮಾಡೋಕೆ ಒಪ್ಸಿ ಸಾರಿ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಪ್ಕೋತಾರೆ. ಸಾರಿ ಕೇಳೋದಕ್ಕೆ ನನಗೇನು ಹುಚ್ಚಲ್ಲ. ನಿನಗೂ ವಿಕ್ರಾಂತಿಗೆ ಇಬ್ರಿಗೂ ತಲೆಯಲ್ಲಿ ಬುದ್ಧಿ ಇಲ್ಲ. ಅವ್ನು ನಿಜಕ್ಕೂ ದೊಡ್ಡ ಫ್ರಾಡ್ ಅಂತವನ ಹತ್ರ ಸಾರಿ ಕೇಳೋ ಕರ್ಮ ನನಗಿನ್ನೂ ಬಂದಿಲ್ಲ. ಈಗ ನೀವು ಕೇಳಿಲ್ಲ ಅಂದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಗೌತಮ್ ಮಂಟಪಕ್ಕೆ ಬರೋಕ್ಕೆ ಒಪ್ಕೊಳ್ಳಲ್ಲ. ಬೇಡ, ಅವ್ನು ಬರ್ದೇ ಇದ್ರೇ ಒಳ್ಳೇದು. ನಾನೇ ಹೇಗಾದ್ರೂ ತಡೆಯೋಣ ಅಂತಿದ್ದೆ. ಲಕ್ಕಿಲಿ ಅವನೇ ಒಪ್ಕೊಂಡಿದ್ದಾನೆ. ಅಯ್ಯೋ, ನನ್ನ ತಲೆ ಚಿಟ್ಟು ಹಿಡಿತದೆ. ಸುಮ್ಮನೆ ನಿಮ್ಮ ಈಗೋನ ಮುಂದೆ ಇಟ್ಕೊಂಡು ಹಠ ಮಾಡಬೇಡಿ. ನನ್ನ ಕನ್ಸರ್ನ್ ನಿನಗೆ ಈಗೋ ಥರ ಕಾಣಿಸಿದ್ರೆ ಐ ಕಾಂಟ್ ಹೆಲ್ಪ್ ಇಟ್. ಗೌತಮ್ ಜೊತೆ ಆಗಿರೋ ಡೀಲ್ ಕ್ಯಾನ್ಸಲ್ ಆಗಿರೋದ್ರಿಂದ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ. ನಮಗೆ ಬೇರೆ ದಾರಿ ಹುಡ್ಕೋ ಚಾನ್ಸ್ ಸಿಕ್ಕಿದೆ. ಒಳ್ಳೆ ಗೋಳಾಯ್ತು ನಿಮ್ದು. ಸರಿ ಬಿಟ್ಟಾಕಿ. ಆ ಡೀಲ್ ಆಗಲ್ಲ ಅಂದ್ರೆ ನಾನೊಂದು ಹೊಸ ಡೀಲ್ನ ಪ್ರಪೋಸ್ ಮಾಡ್ತೀನಿ. ಹೊಸ ಡೀಲ? ಏನದು? ನೀವ್ ಗೌತಮ್ಗೆ ಕಾಲ್ ಮಾಡಿ ಸಾರಿ ಕೇಳಿದ್ರೆ ನಾನ್ ಸೋತೆ ಅಂತ ಒಪ್ಕೊಂಡು ಕೆಲಸ ಬಿಡ್ತೀನಿ. ಇನ್ಯಾವತ್ತೂ ಮತ್ತೆ ಈ ಕಡೆ ತಲೆ ಹಾಕಲ್ಲ. ಓಕೆನಾ? ಬಾಸ್, ನಾನು ಕೆಲಸ ಬಿಡೋದು ನಿಮಗೂ ಬೇಕಾಗಿರೋದು. ಓಕೆ, ನಾನು ಅದಕ್ಕೆ ರೆಡಿ ಇದ್ದೀನಿ. ವಾಟ್? ಅಯ್ಯೋ ಇರಿ ಬಾಸ್, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಬೇಡಿ. ನಾನು ಹೇಳಿದ್ದಕ್ಕೂ ಒಂದು ಕಾರಣ ಇದೆ. ಆ ಕಾರಣನೇ ನನ್ನ ಅಕ್ಕ. ಇನ್ಫ್ಯಾಕ್ಟ್ ನಾನು ಇಲ್ಲಿಗೆ ವಾಪಸ್ ಕೆಲ್ಸಕ್ಕೆ ಸೇರಿದ್ದೆ ಅಕ್ಕನ ಮದ್ವೆಗೋಸ್ಕರ. ನಾನು ನಿನ್ನ ಹತ್ರ ಇಷ್ಟು ದಿನ ಮಾತಾಡಿದ್ದು ಅದೇ ರೀಸನ್ಗೆ. ಇಲ್ಲ ಅಂದ್ರೆ ನಮ್ಮಿಬ್ರು ಚಾಲೆಂಜ್ಗೆ ಇನ್ನು 4 ದಿನ ಬಾಕಿ ಇದೆ. ನಾನು ಈಗಲೇ ಬೇಕಿದ್ರೆ ಸೋತೆ ಅಂತ ಒಪ್ಕೊಳ್ತೀನಿ. ಆದ್ರೆ ನಾನು ಹೇಳಿದಕ್ಕೆ ನೀವು ಒಪ್ಕೊಳ್ತೀರಾ? ನೀನು ಮಹಾ ಸ್ಯಾಕ್ರಿಫೈಸ್ ಮಾಡಿರೋಳ ಥರ ಮಾತಾಡಬೇಡ. ಯಾವುದೇ ಚಾಲೆಂಜಲ್ಲಿ ಬಿಟ್ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ. ನಿಮ್ಮ ಅಕ್ಕನ ಮದುವೆ ನಿನಗೆ ಎಷ್ಟು ಇಂಪಾರ್ಟೆಂಟು, ಹಾಗೆ ಗೌತಮ್ನ ಮುಖವಾಡ ಕಿತ್ತಾಕೋದು ನನಗೆ ಅಷ್ಟೇ ಇಂಪಾರ್ಟೆಂಟ್. ಈಗ ಅವನು ಮಂಟಪಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಅವನೇ ಆರ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡ್ತೀರ. ಮ್ಯಾಟ್ರು ಕ್ಲಿಯರ್ ಆಗಬೇಕು ಅಂದರೆ ತಟ್ಟಿ ಯಾವುದಾದ್ರೂ ಒಂದು ಕಡೆ ವಾಲ್ಲೇಬೇಕು. ನಾನೇ ಸೋಲ್ತೀನಿ ಅಂತ ಹೇಳ್ತಿದ್ರು ಒಪ್ಕೊಳ್ತಿಲ್ವಲ್ಲ? ಹೌದು, ನಾನು ಒಪ್ಕೊಳ್ಳಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೀಗ ಗೌತಮ್ಗೆ ಕಾಲ್ ಮಾಡ್ತೀನಿ, ನೀವು ಮಾತಾಡಿ ಅಷ್ಟೇ. ನೆನ್ನೆ ನೈಟೇ ಬರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂತು. ನೋಡಿ ಬಾಸ್, ಗೌತಮ್ ಕಾಲ್ ಪಿಕ್ ಮಾಡ್ತಿಲ್ಲ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನೀಗ ಮತ್ತೆ ಡಯಲ್ ಮಾಡ್ತೀನಿ. ಅವ್ರು ಮತ್ತೆ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಾವಿಬ್ರು ಅವ್ರ ಮನೆಗೆ ಹೋಗಿ ಮಾತಾಡ್ಬೇಕಷ್ಟೇ. ಅಮೂಲ್ಯ, ನಾನು ಹೇಳೋದ್ನೆಲ್ಲ ನೆನ್ನೆನೇ ಹೇಳಿದ್ದೀನಿ. ಪ್ಲೀಸ್ ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಸಾರಿ ಗೌತಮ್, ನನಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ವೇದಾಂತ್ ಇಲ್ಲೇ ಇದ್ದಾರೆ, ಅವ್ರು ನಿಮಗೆ ಸಾರಿ ಕೇಳ್ತಾರೆ. ಇರಿ ಬಾಸ್, ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ, ಸಾರಿ ಕೇಳಿ. ಏ ಗೌತಮ್, ನಿನ್ನಂತ ಸ್ಕೌಂಡ್ರಲ್ ಹತ್ರ ಸಾರಿ ಕೇಳೋ ಸ್ಟೂಪಿಡ್ ನಾನಲ್ಲ. ನಿನ್ನನ್ನು ಎಕ್ಸ್ಪೋಸ್ ಮಾಡದೆ ಬಿಡೋದಿಲ್ಲ ಕಣೋ ನಾನು. ಯಾಕೆ ಅಮೂಲ್ಯ, ಮತ್ತೆ ನನಗೆ ಅವಮಾನ ಮಾಡಕ್ಕೆ ಫೋನ್ ಮಾಡಿದ್ರಾ? ಪ್ಲೀಸ್ 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 ಗೌತಮ್, ನನ್ನ ಉದ್ದೇಶ ದೇವರಾಣ ಇದಾಗಿರ್ಲಿಲ್ಲ. ಇವರು ಹೀಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ತುಂಬಾನೇ ಕಮ್ಮಿ. ಅವ್ರ ಬಾಯಲ್ಲಿ ಇನ್ನೂ ಒಳ್ಳೊಳ್ಳೆ ಶಬ್ದಗಳು ಬರುತ್ತೆ.
ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಗೌತಮ್, ಪ್ಲೀಸ್ ಒಂದೇ ಒಂದ್ಸಲ ಅಕ್ಕನ ಹತ್ರ ಮಾತಾಡಿ ಗೌತಮ್, ಪ್ಲೀಸ್. ಇದರಲ್ಲಿ ಮುಂದುವರಿಯೋದಕ್ಕೆ ಏನೂ ಉಳಿದಿಲ್ಲ. ಬಟ್ ಆರತಿ ಮೇಲಿರೋ ವಿಶ್ವಾಸಕ್ಕೆ ಒಂದ್ಸಲಿ ಫೋನ್ ಮಾಡ್ತೀನಿ. ನಾನು ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ. ಇವತ್ತು ನಾನೇನು ಅನ್ಕೊಂಡೋ ಅದೆಲ್ಲ ಹಾಗೇ ಆಯಿತು. ಇನ್ನು ಮುಂದೆ ಕೆಲಸ ಜಾಸ್ತಿನೇ ಇರುತ್ತೆ. ನಾನು ಕರೆದಾಗ ಕರೆಕ್ಟ್ ಟೈಮ್ ಬಂದುಬಿಡ್ಬೇಕು. ಸರ್, ನೀವು ಹೇಳೋ ಕೆಲಸಕ್ಕೂ ನೀವು ಕೊಡೋ ಕಮ್ಮಿ ಅಮೌಂಟ್ಗೂ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಸರ್. ನೀವಿಬ್ಬರು ಸೇರಿ ಹೊಡೆದ್ರಲ್ಲ, ಆ ನೋವು ಮರೆಯೋಕ್ಕೆ ಬಾರಲ್ಲಿ ಕೂತ್ಕೊಂಡ್ರೆ ನಮಗೆ ಒಂದು ರೌಂಡಿ ಸಾಲಲ್ಲ. ತಲೆ ಕೆಡ್ಸ್ಕೋಬೇಡಿ, ನೆಕ್ಸ್ಟ್ ಟೈಮ್ ಜಾಸ್ತಿನೇ ಕೊಡ್ತೀನಿ. ಅರ್ಥ ಆಯ್ತಾ? ಓಕೆ ಸರ್. ಬಂದ್ರ ಇಲ್ಲಿಗೆ ನಾವೆಲ್ಲರ ಲೆಕ್ಕದಲ್ಲೂ ಒಳ್ಳೆಯವರಾಗಾಯಿತು. ಇನ್ನು ಯಾರೇ ಚಿಟ್ಕಾಟ್ ಮಾಡಿದ್ರು ಲೆಕ್ಕ ತಪ್ಪಾಗಿದೆ ಅಂತ ಯಾರೂ ಅಂದ್ಕೊಳ್ಳಲ್ಲ. ಗೌತಮ್ ಅವರೇ, ನೀವು ಕಾಲ್ ಮಾಡಿದ್ದೀರಾ ಅಂದರೆ ನಂಗೆ ನಂಬೋಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಲ್ಲಿ ನೀವು ಮತ್ತೆ ಮಾತೇ ಆಡಲ್ವೇನೋ ಅಂತ ಭಯ ಆಗಿತ್ತು. ಒಂದ್ಸಲ ನನಗೂ ಹಾಗೆ ಅನಿಸ್ತು ಆರ್ತಿ ಅವರೇ. ಆಮೇಲೆ ನಿಮ್ಮ ಮುಖ ನೆನಪಾಗಿ ಸಮಾಧಾನ ಮಾಡಿಕೊಂಡೆ. ನಿಮ್ಮ ಮೇಲಿರೋ ವಿಶ್ವಾಸ ನನ್ನ ಕಟ್ಟಾಕ್ಬಿಡ್ತು. ನಿಜ ಹೇಳ್ತಿದ್ದೀನಿ ಗೌತಮ್ ಅವರೇ, ಇವತ್ತಿನ ಕಾಲದಲ್ಲೂ ನಿಮ್ಮಷ್ಟು ಒಳ್ಳೆಯವರು ಇರ್ತಾರೆ ಅಂದರೆ ಆಶ್ಚರ್ಯ ಆಗ್ತಿದೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ನನ್ನ ಹೊಗಳಿ ಅಟ್ಟಕ್ಕೆ ಏರಿಸ್ಬಿಡಿ ಆರ್ತಿ ಅವರೇ. ನಾನು ಅಷ್ಟೊಂದು ಒಳ್ಳೆಯವನಲ್ಲ. ನಿನ್ನೆ ಕೋಪದಲ್ಲಿ ನೀವಿಬ್ಬರು ಮದುವೆನೇ ಮಾಡಿಸಲ್ಲ ಅಂತ ಹೇಳಿಬಿಟ್ಟೆ ಗೊತ್ತಾ. ಅದರಲ್ಲಿ ಏನು ಅಪರಾಧ ಇದೆ? ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ದ್ವೇಷ ಸಾಧಿಸ್ತಿದ್ರು. ಆದರೆ ನೀವು ಹಾಗಲ್ಲ ಬಿಡಿ. ನೀವು ನಂಗೆ ತುಂಬ ದೊಡ್ಡ ಸ್ಥಾನ ಕೊಡ್ತಾ ಇದ್ದೀರಾ. ಇದನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಚಿಂತೆ ಆಗ್ತದೆ. ನಿಮ್ಮ ಒಳ್ಳೆ ಮನಸ್ಸೇ ನಿಮ್ಮನ್ನು ಆ ಸ್ಥಾನದಲ್ಲಿಟ್ಟಿದೆ ಗೌತಮ್ ಅವರೇ. ನಿಮ್ಮಂಥ ಒಳ್ಳೆ ವ್ಯಕ್ತಿ ನನಗೆ ಫ್ರೆಂಡಾಗಿ ಸಿಕ್ಕಿರೋದು ನನ್ನ ಪುಣ್ಯ. ನೀವು ನಮಗೆ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಇವಾಗ ತಾನೇ ಫ್ರೆಂಡ್ ಅಂದ್ರಿ. ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಎಲ್ಲ ಯಾಕೆ ಆರ್ತಿ ಅವರೇ? ಯಾಕೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ಗೌರವ. ಅದೇ ಇದನ್ನೆಲ್ಲ ಮಾಡಿಸ್ತಿರೋದು. ನನಗೆ ವಿಕ್ರಾಂತ್ ಅವ್ರು ಕೂಡ ತಮ್ಮ ಇದ್ದ ಹಾಗೆ. ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೌತಮ್ ಅವರೇ. ಅಂದಾಗೆ ನೀವಿಬ್ಬರು ಮತ್ತೆ ಎಲ್ಲ ಸರಿ ಹೋಯ್ತು ತಾನೇ? ಇದು ಬೇಕಾಗಿರೋ ವಿಷಯ. ಇಲ್ಲ ಗೌತಮ್ ಅವರೇ, ಈಗಲೂ ಹಾಗೇ ಇದೆ. ಆದರೆ ಖಂಡಿತ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆ ಅಂದರೆ ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತೀವಿ. ಇನ್ನೆಷ್ಟು ದಿನ ಆ ಪ್ರೀತಿ ಹೀಗೆ ಇರುತ್ತೆ ಅಂತ ನಾನು ನೋಡ್ತೀನಿ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದೆ ಅದನ್ನೆಲ್ಲ ಹಾಳು ಮಾಡೋದಕ್ಕಲ್ವಾ. ಹಲೋ ಹಲೋ ಗೌತಮ್ ಅವರೇ, ಕೇಳಿಸ್ತದೆ ಆರ್ತಿ ಅವರೇ. ಒಂದ್ಸಲ ನಿಮ್ಮ ಮದುವೆ ನೋಡಿಕೊಂಡು ನಾನು ಬೇರೆ ಎಲ್ಲರೂ ಹೊಟ್ಟೋಗ್ತೀನಿ. ನಾನು ಇಲ್ಲೇ ಇದ್ದರೆ ಮತ್ತೆ ನಿಮ್ಮಿಬ್ಬರು ಮಧ್ಯೆ ಏನಾದ್ರು ಸಮಸ್ಯೆ ಆಗ್ಬೋದು ಅಂತ ನಂಗೆ ಟೆನ್ಷನ್ ಆಗತ್ತೆ. ಛೆ ಹಾಗೆಲ್ಲ ಏನೂ ಆಗಲ್ಲ ಗೌತಮ್ ಅವರೇ. ವಿಕ್ರಾಂತ್ ಅವರು ಮಗು ಇದ್ದ ಹಾಗೆ ಒಂದು ಕ್ಷಣ ಆಗಿರ್ತಾರೆ, ಆಮೇಲೆಲ್ಲ ಸರಿ ಹೋಗ್ತಾರೆ. ಅಷ್ಟೇ ನನಗೂ ಬೇಕಾಗಿರೋದು. ನೀವು ಚೆನ್ನಾಗಿರಬೇಕು. ಸರಿ ಆರ್ತಿ ಅವರೇ, ನಾನು ಮತ್ತೆ ಯಾವಾಗಾದರೂ ಕಾಲ್ ಮಾಡ್ತೀನಿ. ಸರಿ ಗೌತಮ್ ಅವರೇ. ಬಜಾರಿ ಅಮೂಲ್ಯಗೆ, ಆ ವಿಕ್ರಾಂತಿಗೆ ಯಾರಿಗೂ ಬುದ್ಧಿ ಇಲ್ಲ. ಬಾವಿ ಬಿದ್ದಿರೋ ಕಪ್ಪೆಗಳ ಥರ ಆಡ್ತಾರೆ. ಇವ್ರನ್ನ ಕನ್ವಿನ್ಸ್ ಮಾಡೋಷ್ಟರೊಳಗೆ ಇಟ್ ಬಿ ಟೂ ಲೇಟ್. ನಾನೇ ಏನಾದರೂ ಮಾಡಬೇಕು. ಹೇಳಗ್ರಜ. ವಿಕ್ರಾಂತ್, ನನಗೆ ಆರ್ತಿ ಫೋನ್ ನಂಬರ್ ಕಳಿಸು. ಆರತಿ ಫೋನ್ ನಂಬರಾ? ಯಾಕೆ? ನಿಮಗಂತೂ ಯಾರಿಗೂ ಬುದ್ಧಿ ಇಲ್ಲ. ಅಟ್ಲೀಸ್ಟ್ ಅವಳಿಗೆ ಬುದ್ಧಿ ಇದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ.
ಈಗೇನು ಕಳಿಸ್ತೀಯ ಅಲ್ವಾ? ಆಯ್ತಪ್ಪ, ಕಳಿಸ್ತೀನಿ. ಈಗಲೇ ಮೆಸೇಜ್ ಮಾಡಿದೆ. ಹಲೋ ಆರ್ತಿ, ನಾನು ವೇದಾಂತ್. ಭಾವ, ನೀವೇ ಯಾವಾಗಲೂ ಹುಡುಗಿರ ಹತ್ರ ಮಾತಾಡಲ್ಲ ಅಂಥದ್ರಲ್ಲಿ ನನ್ನನ್ನು ಯಾಕೆ ಬರೋಕ್ಕೆ ಹೇಳಿದ್ರಿ? ನೀವು ಮುಂದೆ ನಮ್ಮ ಮನೆ ಸೊಸೆ ಆಗೋರು. ವಯಸ್ಸು ನನಗಿನ ಚಿಕ್ಕವರಾಗಿರೋದ್ರಿಂದ ಒಂಥರ ತಂಗಿ ಲೆಕ್ಕ. ಯಾರಿಗೂ ನನ್ನ ಮಾತು ಅರ್ಥನೇ ಆಗ್ತಿಲ್ಲ. ನಿನಗಾದರೂ ಇರೋ ವಿಷಯನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಕರೆದೆ. ಗೌತಮ್ ವಿಷಯ ಮಾತಾಡೋದಕ್ಕ ಭಾವ? ಅದು ನಿಮ್ಗೆ ಹೇಗೆ ಗೊತ್ತಾಯಿತು? ನೀವು ಇಲ್ಲಿಗೆ ಬರೋಕೆ ಹೇಳಿದ ತಕ್ಷಣ ವಿಕ್ಕಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ಅವರು ಇದೇ ವಿಷಯ ಅಂತ ಹೇಳಿದ್ರು. ಹೌದು, ಅದೇ ವಿಷಯ. ಆ ಗೌತಮ್ ಒಬ್ಬ. ಭಾವ ಪ್ಲೀಸ್, ನೀವು ಅನ್ಕೊಂಡಾಗೆ ಗೌತಮ್ ಅವ್ರು ಕೆಟ್ಟವ್ರಲ್ಲ. ಏನಾಗಿದೆ ನಿಮಗೆ? ಯಾಕೆ ಇಷ್ಟೊಂದು ಸ್ಟೂಪಿಡ್ ಆಗಿ ಮಾತಾಡ್ತಿದ್ದೀರಾ? ಅಗ್ರಜ, ಆರ್ತಿ ಅವ್ರನ್ನೂ ಕರೆಸಿ ಗೌತಮ್ ಅವ್ರ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನಿಮ್ಮೆಲ್ರಿಗೂ ಏನಾಗಿದೆ? ನನಗೆ ಮಾಡೋದಕ್ಕೆ 1000 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ಯಾರೋ ಬಗ್ಗೆ ನಾನ್ಸೆನ್ಸ್ ಮಾತಾಡ್ತೀನ? ಲಿಸನ್, ಅವನು ನಂಬೋ ಹಾಗೆ ಅವನು ಟ್ರ್ಯಾಪ್ ಕ್ರಿಯೇಟ್ ಮಾಡ್ತಿದ್ದಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಭಾವ, ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ, ಆದರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬೆಳಗ್ಗೆ ಅಮ್ಮ ಗೌತಮಿಗೆ ಕಾಲ್ ಮಾಡಿ ಹೇಳಿದ್ಮೇಲೆ ಗೌತಮ್ ನನಗೆ ಕಾಲ್ ಮಾಡಿದ್ರು. ನೀವೆಲ್ಲ ಏನು ಪ್ಲಾನ್ ಮಾಡಿದ್ರು ಅದೇ ರೀತಿ ಮದುವೆ ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಮೋಸ ಮಾಡಬೇಕು ಅಂತಿದ್ರೆ ಯಾಕೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಿದ್ರು ಹೇಳಿ? ಚೀಟ್ ಮಾಡೋದಕ್ಕೆ ಅದೇ ಒಂದು ಜಾಯ್ಮನ. ಇವೆಲ್ಲ ಯಾಕೆ ಒಳ್ಳೆ ಫೂಲ್ಸ್ಗಳ ಥರ ಬಿಹೇವ್ ಮಾಡ್ತಿದ್ದೀರಾ? ನಿಮ್ಮ ಫೂಲಿಶ್ನೆಸ್ನ ಅವನು ಸ್ಟ್ರೆಂತ್ ಮಾಡ್ಕೋತಾ ಇದ್ದಾನೆ. ಅಗ್ರಜ ಪ್ಲೀಸ್, ಗೌತಮ್ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಎಷ್ಟು ಇನ್ನೋಸೆಂಟ್ ಅಂತ? ಯಾರಿಗೂ ಕಾಮನ್ ಸೆನ್ಸ್ ಇಲ್ವಾ? ಇವರೆಲ್ಲ ಇಷ್ಟು ದಡ್ರು ಅಂತ ನಾನಂತೂ ಅನ್ಕೊಂಡಿದ್ದೀನಿ. Damn it. I can't do this anymore. Hey, ನಿಂತ್ಕೊ. ಮತ್ತೆ ಸೋತಲ್ಲ ವೇದಾಂತ್. ನಿನ್ನ ಮಾತನ್ನ ಯಾರೂ ನಂಬಲ್ಲ. ನೀ ನನ್ನನ್ನು ಎಲ್ಲಿ ಹುಡುಕಿದ್ರು ನಾನು ಸಿಗೋದಿಲ್ಲ. ನಮ್ಮಿಬ್ಬರಲ್ಲಾದ ಚಾಲೆಂಜಲ್ಲಿ ಗೆಲ್ಲೋದು ನಾನೇ. ಏನಾಯ್ತು? ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಆ ಗೌತಮ್ ಮಗುವನ್ನ ಥರ ಮಾತಾಡ್ತಿರಲ್ಲ ನೋಡು. ಏನು ಅಗ್ರಜ ಇದು? ಆ ಗೌತಮ್ ಇಲ್ಲೇ ಎಲ್ಲೋ ಇದ್ದಾನೆ. ಹೀಸ್ ವಾಚಿಂಗ್ ಅಸ್. ನಾನು ಹೇಳಿದ್ದೇನೆ ಆರ್ತಿ ನಂಬಲಿಲ್ಲ ಅಂತ ಚಾಲೆಂಜಲ್ಲಿ ನಾನೇ ಗೆಲ್ಲೋದು ಅಂತ ಲೆಟರ್ ಕಳಿಸಿದ್ದಾನೆ. ಈಗೇನು ಹೇಳ್ತೀರಾ?
ಭಾವ, ಗೌತಮ್ ಅವರು ಅಮ್ಮನ ಆಫೀಸಿಂದ ಕರ್ಕೊಂಬರ್ತಿದ್ದಾರೆ. ಈಗ ಇಲ್ಲಿಗೆ ಬರ್ತಿದ್ದಾರೆ ಅಂದಮೇಲೆ ಅವ್ರು ನಿಮಗೆ ಚೀಟಿ ಕೊಡೋಕೆ ಹೇಗೆ ಸಾಧ್ಯ? ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬರ್ತೀನಿ. ರಜಾ, ತಲೆಯಲ್ಲಿ ಏನೇನು ಹಿಡ್ಕೊಂಡು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತಿದ್ಯಾ? ನೀನು ಈ ಥರ ಅಪ್ಸೆಟ್ ಆಗಿರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಐ ಕಾಂಟ್ ಸಿ ಯು ಲೈಕ್ ದಿಸ್. ಐ ಆಮ್ ವರಿಡ್. ವಾಟ್? ಹಾಗಾದ್ರೆ ನಾನು ಹುಚ್ಚ ಅಂತ ಹೇಳ್ತಿದ್ಯಾ? ಅದು ಹಾಗಲ್ಲ ರಜಾ. ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ವಾಟ್ ಯು ಥಿಂಕ್ ಆಫ್ ಯೋರ್ಸೆಲ್ಫ್? ಬಾಬಾ ಏನು ಮಾಡ್ತಿದ್ದೀರಾ? ಬಿಡಿ ಅವ್ರನ್ನ. ರಜಾ, ಕಂಟ್ರೋಲ್ ಯೋರ್ ಸೆಲ್ಫ್. ಪಬ್ಲಿಕ್ ಇದು. ಬಿಡಿ ಬಾಬಾ. ವೇದಾಂತ್ ಯಾಕೆ ಹೀಗೆ ಮಾಡ್ತಿದ್ದೀರಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಗೆದ್ದೆ ಅನ್ಕೋಬೇಡ, ಆಟ ಇನ್ನೂ ಬಾಕಿ ಇದೆ. ನೀನು ಸೋಲೋವರೆಗೂ ನಾನು ಆಟ ಮುಗಿಸಲ್ಲ. ನೀನು Hey.